ಓಹೋ ಅಯ್ಯಯ್ಯೋ ನಾನು ಇಷ್ಟೊತ್ತವರೆಗೂ ಕಂಡಿದ್ ಕನ್ಸ ತರಿಕೆ ಎಂತ ಅಮೂಲ್ಯವಾದ ಸಮಯ ಕನ್ಸ್ಕಂಡು ಹಾಳು ಮಾಡ್ಕೋತಾ ಇದ್ದೀನಿ. ಹೆಂಗಾರ ಮಾಡಿ ಪಟಾಯಿಸ್ಕೊಂಡ್ಬಿಡ್ಬೇಕು. ಢಾಕಿಣಿರೋ ವಿಷಯ ಏನಾದ್ರೂ ಗೊತ್ತಾಗ್ಬಿಟ್ರೆ ಏನಪ್ಪ ಮಾಡೋದು? ಮನೆ ಕೂಡ ಹೋಗ್ಬಿಡ್ತಾಳೆ. ಹೆಂಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಕೊಬಿಡ್ಬೇಕು. ಡಾರ್ಲಿಂಗ್, ಐಸು ಡಾರ್ಲಿಂಗ್, ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಇಲ್ಲಿ ಎಲ್ಲ, ನಾನು ಒಂಟಿ ನೀನು ಒಂಟಿ, ಇಬ್ರು ಸೇರ್ಬಿಟ್ರೆ ಅಯ್ಯೋ ಆಗ್ಬೋದು ಜಂಟಿ. ಯಾರೋ ನನ್ ಡಾರ್ಲಿಂಗೋ? ಇನ್ಯಾರು? ನೀನೇ ನನ್ ಡಾರ್ಲಿಂಗ್. ಅಯ್ಯಯ್ಯೋ ಇಲ್ಲೇ ಇದ್ಲಲ್ಲಪ್ಪ, ಎಲ್ಲೋಗ್ಬಿಟ್ಲು? ಎಲ್ಲಾನು ಓಡೋಗ್ಬಿಟ್ಲ? ಅಲ್ಲಿದ್ದೆ, ಇಲ್ಲಿ ಹೆಂಗಿದೆಲ್ಲ? ಹೋಗ್ಲಿ ಬಿಡು. ಇನ್ಯಾರು? ನೀನೇ ನನ್ ಡಾರ್ಲಿಂಗ್. ನಾನು ನಿನಗ್ ಡಾರ್ಲಿಂಗಾ? ಹ್ಞೂ ನೀನೇ. ನಾನು ಏನ್ ತಪ್ಪು ಮಾಡಿದೆ ಅಂತ ಹಿಂಗೋಗಿತ್ತವಳಪ್ಪ. ಹುಚ್ಚಿಗಿಚ್ಚು ಏನಾದ್ರು ಹಿಡಿದ್ಬಿಡ್ತಾ? ಯಾರಿಗೋ ಹುಚ್ಚು? ಅದು ಹುಚ್ಚ ಅಂದಿದ್ದು. ಇಲ್ಲ, ನೀನ್ ಹುಚ್ಚು ಅಂದಿದ್ದು. ಇಲ್ಲ ತಾಯಿ, ನನಗೆ ಹುಚ್ಚು. ಅಲ್ಲ, ನಾನು ಏನ್ ತಪ್ಪು ಮಾಡಿದೆ ಅಂತ ಹಿಂಗ್ ಹೊಡೆದ್ಲು. ಅಯ್ಯೋ, ಅವಳಿಲ್ಲ ಅಂದ್ರೆ ಓಡೋಗ್ಬಿಡೋಣ, ಸುಮ್ಮನೆ ಇರು. ಅಯ್ಯಯ್ಯೋ, ಇಷ್ಟು ಬೇಗ ಓಡ್ಬಂದು ಕೂತ್ಕೊಂಡ್ಬಿಟ್ಟವಳೆ. ನಾನು ಗಾಳಿ ಬಿಟ್ರೆ ಸೀಟ್ ಮೇಲೆ ಕೂತ್ಕೊಂಡ್ಬಿಟ್ಟವಳೆ. ಗೊತ್ತಾದ್ರೆ ಇದು ಕೋಡಿತಾಳೆ. ಅಲ್ಲೇ ಕುಂತವಳ ಇಲ್ಲ ಎದ್ದೋಗ್ಬಿಟ್ಟವಳ, ನೋಡೋಣ. ಅಯ್ಯಯ್ಯೋ, ಇಲ್ಲೇ ಅವಳಲ್ಲಪ್ಪ, ನನ್ ಗ್ರಾಚಾರ. ಓಡೋಗ್ಬಿಡಣ. ಅಯ್ಯೋ, ಇವತ್ತೇನ್ ಕಾದಿದ್ಯೋ ಏನೋ. ಯಾಕೋ ಕೊಂದೆ? ಕೊಂದೆ? ಇದ್ಯಾವ್ದಿದು ಹೊಸ ಕಾನ್ಸೆಪ್ಟು? ಬೋ ತಾಯಿ, ನಿನ್ನ ನಾನು ಕೊಂದಿಲ್ಲ ಕಣಮ್ಮ. ನೀನು ಅಷ್ಟೇ ಸತ್ತಿಲ್ಲ. ಒಳ್ಳೆ ದೇವ್ರ ಕುಂತಂಗ್ ಕುಂತಿದ್ಯಾ. ನಾನು ಕೊಲೆಗಾರ ಅಲ್ಲ, ಕಲೆಗಾರ. ಏ, ನನ್ನನ್ ಯಾಕೋ ಕೊಂದೆ? ಅಯ್ಯೋ, ನೀನ್ ಹೇಳ್ತಾ ಇಲ್ವಾ? ಅಮ್ಮ, ಅಮ್ಮ, ಅಯ್ಯೋ, ಅಕ್ಕ, ಅಯ್ಯೋ, stop it. ನನ್ನೇನ್ ರಾಗಿ ರೊಟ್ಟಿ ಅನ್ಕೊಂಡ ತಟ್ಟಿ ಮಡ್ಗಕ್ಕೆ. ಅಯ್ಯೋ, ನಾನು ಅಂತದ್ ಏನ್ ಹೇಳ್ಬಾರ್ದು ಹೇಳ್ದೆ ಅಂತ. ಏನೋ ಡಾರ್ಲಿಂಗ್ ಅಂದೆ, ತಪ್ಪ ಅನ್ನಲ್ಲ ಬಿಡು, ಸುಸ್ತಾಗೋಯ್ತು. ನಿಧಾನ ಕೂಡ್ಲಾಗ್ಬಿಡೋಣ, ಇಲ್ಲಾಂದ್ರೆ ಇನ್ನೂ ಗಂಡೆ ಬೀಳ್ತಾನೆ. ಅಲ್ಲ, ನಾನು ಏನು ತಪ್ಪು ಮಾಡಿದೆ ಅಂತ ಇವಳು ಮಾತ್ಗೂ ನನ್ನ ಕೊಲೆಗಾರ ಅಂತ ಹೇಳ್ತಾವಳಲ್ಲ. ನಾನು ಏನು ಕೊಲೆ ಮಾಡಿದ್ದೀನಿ? ಒಂದು ತಿಗಣೆಯನ್ನು ಕೊಲ್ಲಕ್ಕೂ ಭಯ ಪಡೋ ನಾನು ಯಾಕೆ ಇವ್ ಅಮ್ಮನ ಕೊಲ್ಲಿ ಅಂತ. ಅಯ್ಯೋ ದೇವ್ರೆ. ಅಯ್ಯಯ್ಯೋ, ನೋಡಕೊಳ್ಳೆ ಬೇಲೂರು ಶಿಲಾ ಬಾಲ್ಕೆ ಇದ್ದಂಗ ಅವಳೆ. ಅಯ್ಯಯ್ಯೋ, ಏನ್ ಮಾಡೋದು? ತುತ್ತು ಕೈಯಲ್ಲಿದೆ, ಬಾಯಿಗೆ ಬರ್ತಾ ಇಲ್ಲ. ಹತ್ರ ಹೋದ್ರೆ ಬಾಯಿಗೆ ಬರೋಂಗ್ ಹೊಡಿತಾಳೆ. ನೋಡ್ತಿದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ. ಯಾಕೆ ಹೊಡೆದಿರ್ಬತ್ತಿ ಇವಳು? ಆಹಾ, ಈಗ ಗೊತ್ತಾಯ್ತು ನಿನ್ನ ಆಕ್ರೋಶಕ್ಕೆ ಏನು ಕಾರಣ ಅಂತ. ಅಲ್ಲ, ಇಷ್ಟು ದಿನ ಮರ್ಯಾದೆಯಿಂದ ಮೇಡಮ್ ಅಂತಿದ್ದವನು ಈಗ ಸಡನ್ ಆಗಿ ಡಾರ್ಲಿಂಗ್ ಅನ್ಬಿಟ್ರೆ ಬಿಡ್ತಾಳ? ಅದಕ್ಕೆ ಡ್ರಮ್ ಬಾರಿಸ್ದಂಗೆ ಬಾರಿಸಿದ್ದು. ಕೆಲವು ವಿಷಯಗಳು ಹುಡುಗಿರ್ಗೆ ಇಷ್ಟ ಆಗದೆ ಇದ್ದಾಗ ಈ ಡಬ್ಬ ನನ್ನ ಮಕ್ಕಳು ಹುಡುಗರು ಅದನ್ನ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಛೇ,
ಅಲ್ಲ, ಇಷ್ಟು ಇಂಟೆಲಿಜೆಂಟ್ ಆದ ನಾನು ಈ ವಿಷಯನ ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ? ಏನಾದರೂ ಮಾಡಿ ಇವಳ ದಾರಿಗೆ ಹೋಗಿ ಇವಳನ್ನ ನನ್ನ ದಾರಿಗೆ ಎತ್ತಾಕೊಂಬಂದ್ಬಿಡ್ಬೇಕು. ಆಮೇಲೆ ಇದ್ದೇ ಇದೆಯಲ್ಲ ಕಾಮರಾಜದಲ್ಲಿ ಮಾರ್ಗ. ನಾನೇ ರಾಜ, ಇವಳೇ ರೋಜಾ. ಏನಪ್ಪ ಇದು? ಕೇಳಿಸ್ಕೊಂಡೆಲ್ಲ ನಾ ಓಡೋಗ್ಬಿಟ್ಲ? ಮ್ಯಾಮ್ 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 ಎಲ್ಲೋ ಬಿಟ್ಲಪ್ಪ. ಮ್ಯಾಮ್, ಐಸು ಮ್ಯಾಮ್. ಹಲೋ ಮ್ಯಾಮ್, ಮ್ಯಾಮ್, ಮ್ಯಾವ್. ಇದಕ್ಕಿದ್ದಂಗೆ ಎಲ್ಲೋಗ್ಬಿಟ್ಲಪ್ಪ. ಎಲ್ಲಾದ್ರೂ ಹೋಗಿರ್ಬೋದಾ ಅಂತ. ನೀವಿಲ್ಲಿದ್ದೀರಾ? ಅಯ್ಯೋ, ನಾನೆಲ್ಲ ಇಂಟ್ರೋಲ್ಗೆ ಹೋಗ್ಬಿಟ್ರೇನೋ ಅನ್ಕೊಂಬಿಟ್ಟೆ. ಮೇಡಮ್, ಆಕ್ಚುಲಿ ನಾನು ನಿಮ್ಮನ್ನ ಕೊಂದಿಲ್ಲ, ವಶೀಕರಣ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಮ್ಮ ಹೆಸರನ್ನ 101 ಸಲ ಜಪ ಮಾಡಿದ್ದೀನಿ. ಅದಕ್ಕೆ ಅಲ್ವಾ ನೀವು ಒಳ್ಳೆ ಕಳ್ಳಿಬೇಕ್ ತರ ಆಫೀಸ್ ಒಳಗಡೆ ಓಡ್ ಬಂದಿರೋದು. ನೋಡಿ, ರೂಲ್ಸ್ ಪ್ರಕಾರ ನೀವು ನಾನು ಹೇಳ್ದಂಗೆ ಕೇಳಬೇಕು. ಅದೇ ವಶೀಕರಣದ ಮಹಿಮೆ ಅಂತೀನಿ. ಇದೇನಿದು ಇಷ್ಟೊಂದು ಸೈಲೆಂಟ್ ಆಗಿದ್ದಾಳೆ ಅಂದ್ರೆ ಏನರ್ಥ? ಓಕೆ ಅಂತಾನೆ ಅರ್ಥ. ಅದುಮ್ಕೊಂಡ್ಬಿಡ್ತೀನಿ. ಮೇಡಮ್, ಮೇಡಮ್, ಅದೇನು? ಅದೇ ಬೆಳ್ಳಿ ತಟ್ಟೆ ಮಧ್ಯೆ ಕಪ್ಪು ಬೊಟ್ಟಿದ್ದಂಗಿದೆಯಲ್ಲ, ಚಿಕ್ಕದಾಗಿ ಚೊಕ್ಕದಾಗಿ ಸುಂದರವಾಗಿ ನನ್ನ ಕರೀತಾ ಇದೆಯಲ್ಲ, ಅದೇನದು? ಅದೇನು ಅಂತ ಹೇಳ್ಬೇಕಾ? ಓ ಐ ಅಮ್ಮ, ತಾಯಿ, ನೀನು ಏನು ಹೇಳ್ಬೇಡ. ನಾನೇ ನೋಡ್ತಾ ಬಿಡ್ತೀನಿ. ಏನೆಲ್ಲ ಕೇಳಿದ್ರೆ ಸಾಕು. ಅಯ್ಯೋ, ಈ ಕಡೆ ಬರ್ತಾವಳೆ. ಶರ್ಟ್ ಬಿಚ್ಚೋ, ಬಟ್ಟೆ ಬಿಚ್ಚೋ. ಇದೇನಿದು? ಕಾನ್ಸೆಪ್ಟೇ ಅರ್ಥ ಆಗ್ತಾ ಇಲ್ವಲ್ಲ. ಬಟ್ಟೆ ಬಿಚ್ಚು ಅಂತಿದ್ದಾಳೆ. ಅಲ್ಲ, ಈ ಹುಡುಗಿರೇ ಹಿಂಗ ಅಂತ ಅವ್ರಿಗೆ ಬೇಕಾಗಿರೋದನ್ನ ತಗೊಂಡು ಆಮೇಲೆ ನಮಗ್ ಬೇಕಾಗಿರೋದನ್ನ ಕೊಡೋದ? ಇದ್ರು ಇರ್ಬೋದು. ಮೇಡಮ್, ನಾನು ಬಟ್ಟೆ ತೆಗಿತೀನಿ, ಆದ್ರೆ ನನ್ಗೆ ನಾಚಿಕೆ ಆಗ್ತಿದೆ. ನಿನಗ್ ನಾಚಿಕೆ ಬೇರೆ ಇದ್ಯಾ? ಅಯ್ಯೋ, ಇಲ್ಲ, ನನಗ್ ನಾಚಿಕೆ ಇಲ್ಲ. ಬಟ್ಟೆ ಬಿಚ್ತೀನಿ. ಏನ್ ಹೇಳಿದ್ರು ಬಡಿತಾಳೆ. ಮೇಡಮ್, ಅದು ಗ್ಯಾಸ್ಟಿಕ್ ಆಗ್ಬಿಟ್ಟು ಹೊಟ್ಟೆ ಮುಂದೆ ಬಂದ್ಬಿಟ್ಟಿದೆ. ನನ್ಗೆ ಯಾಕೋ ಬಟ್ಟೆ ತೆಗಿಯೋದ್ ಬೇಡ. ಅಯ್ಯೋ, ತೆಗಿತೀನಿ. ನಿಮ್ಗೇನು ಬಟ್ಟೆ ತೆಗಿಬೇಕಷ್ಟೇ ತಾನೆ? ತೆಗಿತೀನಿ ಬಿಡಿ. ಏನ್ ಮಾಡಿದ್ರು ಹೊಡಿತಾಳೆ. ವಾಸನೆ ಬಿಚ್ಬಿಟ್ಟೆ ಬಟ್ಟೆ. ಅಯ್ಯಯ್ಯೋ. ಪ್ಯಾಂಟ್ ಬಿಚ್ಚೋ. ಪ್ಯಾಂಟ? ನಿಮ್ ಮುಂದೆ ಹೆಂಗ್ ಬಿಚ್ಚೋದು? ಅಯ್ಯೋ, ಅಯ್ಯೋ ದೇವ್ರೆ, ಇವಳು ಯಾಕೆ ಹಿಂಗಾಡ್ತಿದ್ದಾಳೆ? ಮೈಯಲ್ಲಿರೋ ಮೂಳೆ ಎಲ್ಲ 1, 2, 3, 4 ಅಂತ ಎಳ್ಸಾಕ್ಬಿಟ್ಲಲ್ಲಪ್ಪ. ವಶೀಕರಣದ ಪವರ್ ಏನಾದ್ರೂ ಕಡಿಮೆ ಆಗೋಯ್ತಾ? ಇನ್ನೊಂದ್ಸಲ ಮಂತ್ರ ಹೇಳೋಣ, ಪವರ್ ಬಂದ್ರು ಬರ್ಬೋದು. ಅಯ್ಯೋ, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ಓಂ ಭೀಮ್ ಕ್ರೀಂ ಭೀಮ್. ಅಯ್ಯಯ್ಯೋ, ಅವಳಿಗೆ ಮಂತ್ರ ಹೇಳಕ್ ಹೋಗಿ ಇವಳಿಗೆ ಹೇಳ್ಬಿಟ್ಟ. ಅಯ್ಯೋ ದೇವ್ರೆ, ಇವಳೇನಾದ್ರೂ ಬಂದ್ಬಿಟ್ರೆ ಮೈಯಲ್ಲಿರೋ ರಕ್ತ ಎಲ್ಲ ಬೀರ್ ಕುಡ್ದು ಬಿಡ್ತಾಳೆ.
ಮಂತ್ರ ಹೇಳೋದು ಬೇಡ, ಏನ್ ಹೇಳೋದು ಬೇಡ. ಅಯ್ಯಯ್ಯೋ ಇದೆಲ್ಲ ಬಂದ್ಬಿಡ್ತಾ ಒಳಲೆ. ಇವೇನಪ್ಪ ಇವು ಬೇತಾಡುತ್ತಾರ ಬೆನ್ನ. ಅಯ್ಯ ಕಣ್ ಕಾಣಿಸಲ್ವಾ? ಐ ದೊಣ್ಣೆ. ಇದರಿಂದ ಅವಳ ತಲೆಗೆ 2 ಮಡಗಿದ್ರೆ ಅವಳು ಕೆಳಗೆ ಬೀಳ್ತಾಳೆ. ಅವಾಗ ನಾನು ಬೀಗದ ಕೀ ಎತ್ಕೊಂಡು ಇಲ್ಲಿಂದ ಜೂಟ್ ಹಾಕ್ಬಿಡ್ಬೋದು. ದೇವ್ರ ಸಿಕ್ತಾಗ ಸಿಕ್ಕಿದ್ಯಾ? ಒಳ್ಳೆ ಐಡಿಯಾ. ಇದೇನಿದು? ಕಣ್ಣೇ ಕಾಣಿಸ್ತಾ ಇಲ್ಲ. ಕುರುಡ್ ನನ್ನ ಮಗ ಏನಾದರೂ ಆಗೋದ್ನಾ? ಅವಳೇನಾರ ಸಿಕ್ಲಿ, ಗುರುಡಿಗೆ ಬಿಸಿನೀರು ಕಾಯಿಸ್ಬಿಡೋಣ. ಇದೇನಿದು ಹಿಂಗೆ ಬ್ಲಿಂಕ್ ಆಗ್ತಿದೆ? ಯಾವನ್ ಬಂದು ಹಂಗೆ ನಿಂತವಳೆ? ಯಾವನ ನನ್ನ ಮಗ ಶ್ರವಣ ಬೆಳಗೊಳ ಹಂಗೆ ನಿಂತಿದ್ಯಾ? ನಾನೇ. ಅಯ್ಯಯ್ಯೋ ಮೈ ಮೇಲೆ ಒಂಚೂರು ಬಟ್ಟೆನೇ ಇಲ್ವಲ್ಲಪ್ಪ. ಎಳಿಯೋದು ಎಳೆದ್ಲು, ಬ್ಯಾಂಕ್ ಜೊತೆ ಅಂಡರ್ವೇರ್ ಸೇರ್ಸಿ ಎಳ್ಸ್ಬಿಡದ. ಅಯ್ಯೋ ಸದ್ಯ ಕರೆಂಟ್ ಇಲ್ಲ. ಇಲ್ಲ ಅಂದ್ರೆ ಅವಳು ಮುಂದೆ ನನ್ನ ಮಾನ ಮರ್ಯಾದೆ 3 ಆಗ್ಬಿಟ್ಟಿರೋದು. ಅಯ್ಯೋ ಈ ಕರೆಂಟ್ ಬೇರೆ ಅವಾಗ ಬಂದು ಹೋಗ್ತಾ ಇದೆ. ಅಪ್ಪ ಕರೆಂಟು ಬರ್ದೇ ಇದ್ರೆ ಸಾಕಪ್ಪ. ಅಲ್ಲ ಮಾನ ಮುಚ್ಕೊಳ್ಳೋದಕ್ಕೆ ಏನನ್ನ ಹುಡುಕ್ಬೇಕಲ್ಲ. ಡಬ್ಬಾಕಿದೆ ಅಲ್ವಾ? ಎಲ್ಲಿ? ಇಲ್ಲೇ ಇದೆ. ಅಯ್ಯೋ ಈ ಕಸಗಳು ಬೇರೆ ಸಿಕ್ತು. ಅಬ್ಬಾ ಯಾವುದೋ ಒಂದು ಮಾನ ಮುಚ್ಕೊಳಕ್ ಸಿಕ್ತಲ್ಲ. ಅಲ್ಲ ಆಗಿನ ಕಾಲದಲ್ಲಿ ಆದಿಮಾನವರು ಮೈ ಮೇಲೆ ಬಟ್ಟೆನೇ ಇಲ್ದೆ ಅದ್ ಹೆಂಗಿರ್ತಾ ಇದ್ರು ಅಂತ. ನನ್ಗಂತೂ ಮೈ ಮೇಲೆ ಬಟ್ಟೆ ಇಲ್ದೆ ಅದ್ ಹೆಂಗೆಂಗೋ ಆಗೋಯ್ತು. ಸದ್ಯ ಕರೆಂಟ್ ಇಲ್ಲ. ಇದ್ದಿದ್ರೆ ವಿಡಿಯೋ ರೆಕಾರ್ಡ್ ಆಗ್ಬಿಟ್ಟು ಆಡೋರ್ ಬಾಯಿಗೆ ರೆಕಾರ್ಡ್ ಆಗ್ಬಿಡ್ತಾ ಇದ್ದೆ. ಹಿಂಗ ಮಾಡೋದವಳು ಹೊಡಿಯೋ ಗೇಟ್ಗೆ ಕೋಮಾಗ ಹೋಗ್ಬಿಡ್ಬೇಕು. ರಾರ ಸನಿ ಹಾಕು ರಾರ. ನೋಡಪ್ಪ ನನ್ನ ಈ ಪರಿಸ್ಥಿತಿಗೆ ತಂದು ನನ್ನ ಹುಚ್ಚನಾಗಿ ಹೊಡೆದು ಈಗ ರಾರ ಸನಿ ಹಾಕು ಬಾರ ಅಂತೆ. ನಾನ್ ಬರಲ್ಲ, ನನ್ನ ಕೈಲಿ ಶಕ್ತಿನೂ ಇಲ್ಲ. ಹೊಡಿಯಕ್ ಮುಂಚೆ ಈ ಬುದ್ಧಿ ಇದ್ದಿದ್ರೆ ಆಗ್ತಿತ್ತಾ? ನೋಡಿಲ್ಲ ನಿನ್ ಮೇಲೆ ಅಪಾರ್ಥ ಮಾಡ್ಕೊಂಡ್